ಪ್ರೈಸ್ ಲಾರ್ಡ್. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನದ ಧ್ಯಾನದ ವಾಕ್ಯ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಆಮೆನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಆತ್ಮ ಸ್ವರೂಪನಾದ ದೇವರು ನಮಗೋಸ್ಕರ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು. ಯಾಕೆಂದ್ರೆ ನಾವು ಮಾಡಿದಂತ ಪಾಪಗಳ ಕಾರಣ ನಾವೇನಾಗಿದ್ವಿ, ಮರಣಕ್ಕೆ ಪಾತ್ರರಾಗಿದ್ವಿ. ಆ ಮರಣದಿಂದ ನಮ್ಮನ್ನ ತಪ್ಪಿಸೋದಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮ ಹಾಗೆಯೇ ರಕ್ತ ಮಾಂಸಧಾರಿಯಾಗಿ ಬಂದನು. ಈ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರುವ ಪ್ರತಿಯೊಂದು ಒಬ್ಬರನ್ನು ಕೂಡ ದೇವರ ಆಶೀರ್ವದಿಸಲಿ. ದೇವರು ನಮಗಾಗಿ ಈ ಮಾಡಿರುವಂತ ಈ ತ್ಯಾಗ, ಈ ಪ್ರೀತಿಯನ್ನ ನಾವು ನೆನೆಸ್ಕೊಳ್ಳೋಣ. ನಮ್ಮ ದೇವರಷ್ಟು ನಮ್ಮನ್ನ ಪ್ರೀತಿ ಮಾಡೋರು ಈ ಲೋಕದಲ್ಲಿ ಯಾರು ಇಲ್ಲ. ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಕೂಡ ಆತನು ನಮ್ಮ ಎಲ್ಲಾ ಪಾಪಗಳನ್ನ, ಶಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರಣವನ್ನ ಆತನು ಸಹಿಸಿಕೊಂಡಿದ್ದಾರೆ. ಇಷ್ಟು ದೇವರು ನಮ್ಮನ್ನ ಪ್ರೀತಿ ಮಾಡಿರುವ, ಪ್ರೀತಿ ಮಾಡಿದ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನ ಮೇಲೆ ನಾವು ನಂಬಿಕೆ ಇಟ್ಟು ನಮಗೆ ನೇಮಕವಾಗಿರುವ ಕರ್ತನಲ್ಲಿ ನಾವು ಊಟವನ್ನು ಓಡುವಾಗ ನಿಶ್ಚಯವಾಗಿಯೂ ನಮಗೆ ನಿತ್ಯ ರಾಜ್ಯದಲ್ಲಿ ದೇವರು ನಮ್ಮನ್ನು ಸೇರಿಸುವರಾಗಿದ್ದಾರೆ. ಈ ವಾಕ್ಯದ ಮುಖಾಂತರ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಲಿ. ಆಮೇನ್.